ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ. ನಾವು ಅಂಬಾರಗೋಡ್ಲು ಕಾಗಸ್ ಗ್ರಾಮದವರು, ಸಾಗರ ತಾಲೂಕು, ನಮ್ದು ಕೊನೆಹಳ್ಳಿ ಅದು. ನಾವಿವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಇವತ್ತೊಂದು ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೀವಿ. ಯಾಕಂದ್ರೆ ಸ್ವಾತಂತ್ರ್ಯ ಬಂದು ಇವತ್ತು ಆಗ್ಲೇ 78 ವರ್ಷಗಳಾದ್ರೂ ಸಹ ನಮ್ಮ ಶರಾವತಿ ಮಲೆನಾಡರ ಸಂತ್ರಸ್ತರಿಗೆ ಯಾವುದೇ ರೀತಿಯ ಪರಿಹಾರವನ್ನಾಗ್ಲಿ ಮತ್ತೆ ಸರಿಯಾದ ಭೂಮಿಯ ಹಕ್ಕನ್ನು ಇವತ್ತವರೆಗೂ ನಮಗೆ ಕೊಡ್ಲಿಲ್ಲ ಯಾರು. ಈಗ ಬದಲಾದ ಸರ್ಕಾರಗಳು ಬೇಕಾದಷ್ಟು ಬದಲಾವಣೆ ಆದ ಸರ್ಕಾರಗಳು, ಆದ್ರೆ ಯಾರು ಕೂಡ ರೈತರ ಬಗ್ಗೆ ಒಂದ್ ರೀತಿಯ ಕಾಳಜಿಯನ್ನು ತಗೊಂಡು ಅವರಿಗೆ ಅಲ್ಲೇ ಕೊಡ್ಬೇಕು, ಎಲ್ಲಿದ್ದಾರೋ ಏನ್ ಕೆಲಸ ಮಾಡ್ತಿದ್ರು ಅವರಿಗೆ ಅಲ್ಲಿ ಆದ್ಯತೆ ಮೇರೆಗೆ ಅವರಿಗೆ ಹಕ್ಕನ್ನು ಕೊಡುವಂತ ಕೆಲಸ ಇವತ್ತು ಯಾವುದೇ ಸರ್ಕಾರ ಮಾಡ್ಲಿಲ್ಲ. ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಅದು KPC ಲ್ಯಾಂಡ್ ಅಂತ ಗೊತ್ತಿಲ್ಲ, ಅದು ಏನಂತೇಳಿ ಡೀಮ್ಡ್ ಫಾರೆಸ್ಟ್ ಅಂತ ಗೊತ್ತಿಲ್ಲ, ಅರಣ್ಯ ಭೂಮಿ ಅಂತ ಗೊತ್ತಿಲ್ಲ, ಯಾವ್ದು ಅಂತ ಗೊತ್ತಿಲ್ಲ, ಅನಕ್ಷರಸ್ಥರು ಎಲ್ಲ ಒಂದು ಕುತ್ಕೊಂಡು ಬದುಕಿಗಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಹೊಟ್ಟೆಪಾಡಿಗೆ ಜಮೀನನ್ನ ಮಾಡ್ಕೊಂಡ್ರು. ಆದ್ರೆ ಇವತ್ತು ಆಳುವ ಸರ್ಕಾರಗಳು ಯಾವ ಭೂಮಿ ಅಂತ ಗೊತ್ತಿಲ್ಲ, ಅವ್ರಿಗೆ ಏನು ಅಂತ ಹೇಳಿದ್ರೆ ಒಂದು 60-70 ವರ್ಷಗಳ ಮೇಲೆ ಮುಳುಗಡೆಯಾಗಿ 60 ವರ್ಷದ ಮೇಲ್ಗಡೆ ಬಂದ್ಕೊಂಡು ಇದು ನಮ್ದು ಫಾರೆಸ್ಟ್, ಇದು KPC ಲ್ಯಾಂಡ್, ಇದು ಮತ್ತೊಂದು, ಇದು ಡೀಮ್ಡ್ ಅರಣ್ಯ ಫಾರೆಸ್ಟ್, ಇದು SF ಆಯ್ತಾ, ಇದು ಪರಿಭಾವಿತ ಅರಣ್ಯ ಭೂಮಿ. ಏನ್ ಗೊತ್ತು ಸರ್, ಯಾರಿಗೆ ಗೊತ್ತಿದೆ? ಆದ್ರೆ ಒಂದು ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ ಭೂಮಿ ಯಾವ ಉದ್ದೇಶಕ್ಕೆ ಯಾವ ಇಲಾಖೆ ತಗೊಂಡಿದೆಯೋ ಅದು 5ರಿಂದ 6 ವರ್ಷ ಮಾತ್ರ ಲೀಸ್ ಅಂತ ಇರುತ್ತೆ. ಆ ವರ್ಷದೊಳಗಡೆ ಆ ಒಂದು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅದು ಬಳಕೆ ಮಾಡ್ಲೇಬೇಕು. ಆದ್ರೆ ಇವತ್ತು ಆ ಸರ್ಕಾರ ಯಾವ್ದು ಆತರ ಮಾಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಈಗ KPC ಲ್ಯಾಂಡ್ ಅಲ್ಲಿ ಇದ್ದಂತ ರೈತರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ KPTC ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ 6ರಿಂದ 7 ವರ್ಷ ಆ ಭೂಮಿಯನ್ನು ಏನಕ್ಕೆ ಅಂತ ಲೀಸಿಗೆ ತಗೊಂಡಿದ್ಯೋ ಸರ್ಕಾರ ಕೊಟ್ಟಿದೆಯೋ ಅದನ್ನು ಫುಲ್ಫಿಲ್ ಮಾಡ್ಬೇಕು. ಆದ್ರೆ ಇವತ್ತಿನವರು ಯಾವುದು ಕೂಡ ಆ ಇಲಾಖೆ ಮಾಡ್ಲಿಲ್ಲ. ಈಗ 60 ವರ್ಷ ಮೇಲ್ಗಡೆ ಬಂದ್ಬಿಟ್ಟು ಇದು KPC ಲ್ಯಾಂಡ್, ಇದು ಫಾರೆಸ್ಟ್ ಲ್ಯಾಂಡ್, ಇದು ಗೋಮಾಳ, ಇದು ಸೊಪ್ಪಿನ ಬೆಟ್ಟ ಹೀಗೆ ಅಂತ ಹೇಳ್ತಾ ಇದ್ರೆ ಆ ರೈತ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಅದಕ್ಕಾಗಿ ಬದಲಾದ ಸರ್ಕಾರ ಇನ್ನು ಮುಂದಾದ್ರೂ ಕೂಡ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಡ್ಲೇಬೇಕು. ಇದು ಶತಸಿದ್ಧ. ರೈತ ಮತ್ತೆ ಹಿಡಿದಿದ್ರೆ ಇಡೀ ರಾಜ್ಯದ ವ್ಯವಸ್ಥೆ ಬದಲಾವಣೆ ಆಗೋದು ಹಾಗೆ ಆಗುತ್ತೆ ಅಂತ ಹೇಳಿ ನಾನು ಮಾತಾಡ್ತಾ ಇರ್ತೀನಿ. ಇದು ಸಾಂಕೇತಿಕವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಇದು ಇಡೀ ರಾಜ್ಯದಂತ ಹಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಇಲ್ಲಿ AC ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇವರ ಜೊತೆ ಹೆಂಗೆ ನಾವು ವಾದ ಮಾಡೋಣ, ಇವರ ಜೊತೆ ಹೆಂಗೆ ನಾವು ವಾದ ಮಾಡೋಣ, ನಮ್ಮ ಕಂಡ್ರೆ ಅಧಿಕಾರಿಗೆ ಹೊಟ್ಟೆ ಕಿಚ್ಚಣ್ಣ. ಶರಾವತಿ ಮುಳುಗಡೆ ಆಟ ನೋಡಣ್ಣ, ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಶರಾವತಿ ಮುಳುಗಡೆ ಆಯ್ತು ನೋಡಣ್ಣ, ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಸಾವೆ ಹಕ್ಕು ಮುಳುಗಡೆಯವರು ಮುಂದೆ ಬರಣ್ಣ, ದಂಡವತಿ ಅಣ್ಣ ತಮ್ಮ ಎಲ್ಲಿ ನೋಡ್ರಣ್ಣ. ಸಾವೆ ಹಕ್ಕು ಮುಳುಗಡೆಯವರು ಮುಂದೆ ಬರಣ್ಣ, ದಂಡವತಿ ಅಣ್ಣ ತಮ್ಮ ಎಲ್ಲಿ ನೋಡ್ರಣ್ಣ. ಸಾವಲೆ ಹಕ್ಕು ಮುಳುಗಡೆಯವರು ಮುಂದೆ ಬರಣ್ಣ, ದಂಡವತಿ ಅಣ್ಣ ತಮ್ಮ ಎಲ್ಲಿ ನೋಡ್ರಣ್ಣ. ಸಾವೆ ಹಕ್ಕು ಮುಳುಗಡೆಯವರು ಮುಂದೆ ಬರಣ್ಣ, ದಂಡವತಿ ಅಣ್ಣ ತಮ್ಮ ಎಲ್ಲಿ ನೋಡ್ರಣ್ಣ. ನಾವು ನೀವು ಎಲ್ಲ ಈಗ ಒಂದೇ ಕಾಣಣ್ಣ, ನಾವು ನೀವು ಎಲ್ಲ ಈಗ ಒಂದೇ ಕಾಣಣ್ಣ, ನಾವು ನೀವು ಎಲ್ಲ ಈಗ ಒಂದೇ ಕಾಣಣ್ಣ, ನಾವು ನೀವು ಎಲ್ಲ ಈಗ ಒಂದೇ ಕಾಣಣ್ಣ. ಎಲ್ಲ ಸೇರಿ ಹಕ್ಕೊತ್ತಾಯ ಮಾಡಿ ಬಿಡೋಣ. ಶರಾವತಿ ಮುಳುಗಡೆ ಆಯ್ತು ನೋಡಣ್ಣ, ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಶರಾವತಿ ಮುಳುಗಡೆ ಆಯ್ತು ನೋಡಣ್ಣ, ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಹೊಲ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ, ಹೆಂಡ್ರು ಮಕ್ಕಳ ಕಟ್ಟಿಕೊಂಡು ಹೆಂಗೆ ಬಾಳೋಣ. ಹೊಲ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ, ಹೆಂಡ್ರು ಮಕ್ಕಳ ಕಟ್ಟಿಕೊಂಡು ಹೆಂಗೆ ಬಾಳೋಣ. ಹೌದು, ಹೊಲ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ, ಹೆಂಡ್ರು ಮಕ್ಕಳ ಕಟ್ಟಿಕೊಂಡು ಹೆಂಗೆ ಬಾಳೋಣ. ಹೊಲ ಮನೆ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ, ಹೆಂಡ್ರು ಮಕ್ಕಳ ಕಟ್ಟಿಕೊಂಡು ಹೆಂಗೆ ಬಾಳೋಣ. ಹಿಂಗೆ ಆದ್ರೆ ನಮ್ಮ ಕತೆ ಮುಂದೆ ಹೆಂಗಣ್ಣ, ಹಿಂಗೆ ಆದ್ರೆ ನಮ್ಮ ಕತೆ ಮುಂದೆ ಹೆಂಗಣ್ಣ, ಹಿಂಗೆ ಆದ್ರೆ ನಮ್ಮ ಕತೆ ಮುಂದೆ ಹೆಂಗಣ್ಣ, ಹಿಂಗೆ ಆದ್ರೆ ನಮ್ಮ ಕತೆ ಮುಂದೆ ಹೆಂಗಣ್ಣ. ಚೌಡಮ್ಮ ಕಾಯ ಎಂದು ಕೈಯ ಮುಗಿಯೋಣ. ಶರಾವತಿ ಮುಳುಗಡೆ ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಶರಾವತಿ ಮುಳುಗಡೆ ಆಯ್ತು ನೋಡಣ್ಣ, ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಹಿರಿಯ ಭಾಸ್ಕರ ಅಣೆಕಟ್ಟು ಮೊದ್ಲು ಬಂತಣ್ಣ, ಕಡಿಮೆ ಆಯ್ತು ಅಂತ ಲಿಂಗನ ಮಕ್ಕಿ ಆಯ್ತಣ್ಣ. ಹಿರಿಯ ಭಾಸ್ಕರ ಅಣೆಕಟ್ಟು ಮೊದ್ಲು ಬಂತಣ್ಣ, ಕಡಿಮೆ ಆಯ್ತು ಅಂತ ಲಿಂಗನ ಮಕ್ಕಿ ಆಯ್ತಣ್ಣ. ಹಿರಿಯ ಭಾಸ್ಕರ ಅಣೆಕಟ್ಟು ಮೊದ್ಲು ಬಂತಣ್ಣ, ಕಡಿಮೆ ಆಯ್ತು ಅಂತ ಲಿಂಗನ ಮಕ್ಕಿ ಆಯ್ತಣ್ಣ. ಹಿರಿಯ ಭಾಸ್ಕರ ಅಣೆಕಟ್ಟು ಮೊದ್ಲು ಬಂತಣ್ಣ, ಕಡಿಮೆ ಆಯ್ತು ಅಂತ ಲಿಂಗನ ಮಕ್ಕಿ ಆಯ್ತಣ್ಣ. ಒಂದು ಸಾರಿ ಪೆಟ್ಟು ಬಿದ್ದರೆ ಸಾಕೆ ಸಾಕಣ್ಣ, ಒಂದು ಸಾರಿ ಪೆಟ್ಟು ಬಿದ್ದರೆ ಸಾಕೆ ಸಾಕಣ್ಣ, ಒಂದು ಸಾರಿ ಪೆಟ್ಟು ಬಿದ್ದರೆ ಸಾಕೆ ಸಾಕಣ್ಣ.
ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ನಮ್ಮ ಹಕ್ಕು ಬೇಕೇ ಬೇಕು ಅಂತ ಕೇಳೋಣ, ಕೊಡದೇ ಇದ್ರೆ ಹೋರಾಟನ ಮತ್ತೆ ಮಾಡೋಣ. ನಮ್ಮ ಹಕ್ಕು ಬೇಕೇ ಬೇಕು ಅಂತ ಕೇಳೋಣ, ಕೊಡದೇ ಇದ್ರೆ ಹೋರಾಟನ ಮತ್ತೆ ಮಾಡೋಣ. ಹೌದು, ನಮ್ಮ ಹಕ್ಕು ಬೇಕೇ ಬೇಕು ಅಂತ ಕೇಳೋಣ, ಕೊಡದೇ ಇದ್ರೆ ಹೋರಾಟನ ಮತ್ತೆ ಮಾಡೋಣ. ನಮ್ಮ ಹಕ್ಕು ಬೇಕೇ ಬೇಕು ಅಂತ ಕೇಳೋಣ, ಕೊಡದೇ ಇದ್ರೆ ಹೋರಾಟನ ಮತ್ತೆ ಮಾಡೋಣ. ಹೇಳ್ತಾ ಇದ್ರೆ ಕೇಳೋ ತಾಳ್ಮೆ ನಿಮ್ಗೆ ಇಲ್ಲಣ್ಣ, ಹೇಳ್ತಾ ಇದ್ರೆ ಕೇಳೋ ತಾಳ್ಮೆ ನಿಮ್ಗೆ ಇಲ್ಲಣ್ಣ, ಹೇಳ್ತಾ ಇದ್ರೆ ಕೇಳೋ ತಾಳ್ಮೆ ನಿಮ್ಗೆ ಇಲ್ಲಣ್ಣ. ಹೇಳ್ತಾ ಇದ್ರೆ ಕೇಳೋ ತಾಳ್ಮೆ ನಿಮ್ಗೆ ಇಲ್ಲಣ್ಣ. ಇಷ್ಟು ಹೇಳಿ ನಮ್ಮ ಹಾಡ ಮುಗಿಸಿ ಬಿಡೋಣ. ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ. बोलो मतदारके, बोलो मतदारके, ರೈತರಿಗೆ ಗೋಳೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಳೆ ಗೋಳಣ್ಣ. ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಅಲ್ಪ ಸ್ವಲ್ಪ ಏನೋ ಎಂತೋ ಕೊಟ್ಟಿದ್ರಂತಣ್ಣ, ಅಲ್ಪ ಸ್ವಲ್ಪ ಏನೋ ಅಂತ ಕೊಟ್ಟಿದ್ದಂತಣ್ಣ ಅಲ್ಪ ಸ್ವಲ್ಪ ಏನೋ ಎಂತೋ ಕೊಟ್ಟಿದ್ರಂತಣ್ಣ. ಅಲ್ಪ ಸ್ವಲ್ಪ ಏನೋ ಅಂತ ಕೊಟ್ಟಿದ್ದಂತಣ್ಣ ಶಾಶ್ವತ ಪರಿಹಾರ ಬೇಕೇ ಬೇಕಣ್ಣ. ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಕೆಳಗೆ ಹೋದ್ರೆ ಕೆಟ್ಟಿಸಿಲಾಂಡು ಅಂತರ್ಕಾಣಣ್ಣ, ಮೇಲೆ ಬಂದೆ ಪಾಲಿಸ್ತಂತೆ ಗೊತ್ತೇ ಇಲ್ಲಣ್ಣ. ಕೆಳಗೆ ಹೋದ್ರೆ ಕೆಟ್ಟಿಸ್ಕೊಂಡು ಅಂತರ್ಗಾಣಣ್ಣ ಮೇಲೆ ಹೋದ್ರೆ ಪಾಲಿಸ್ಕೊಂಡು ಅಂತರ್ಗಾಣಣ್ಣ ಕೆಳಗೆ ಹೋದ್ರೆ ಕೆಟ್ಟಿಸಿಲಾಂಡು ಅಂತರ್ಕಾಣಣ್ಣ, ಮೇಲೆ ಬಂದೆ ಪಾಲಿಸ್ತಂತೆ ಗೊತ್ತೇ ಇಲ್ಲಣ್ಣ. ಕೆಳಗೆ ಹೋದ್ರೆ ಕೆಟ್ಟಿಸ್ಕೊಂಡು ಅಂತರ್ಗಾಣಣ್ಣ ಮೇಲೆ ಹೋದ್ರೆ ಪಾಲಿಸ್ಕೊಂಡು ಗೊತ್ತೇ ಇಲ್ಲಣ್ಣ ಮಧ್ಯೆ ಬಂದು MPM ಕುಂತೆ ಬಿಡ್ತಣ್ಣ, ಮತ್ತೆ ಒಂದು MPM ಕುಂತೆ ಬಿಡ್ತಣ್ಣ ಮಧ್ಯೆ ಬಂದು MPM ಕುಂತೆ ಬಿಡ್ತಣ್ಣ. ಮತ್ತೆ ಬಂದು MPM ಕುಂತೆ ಬಿಡ್ತಣ್ಣ ಇವರ ಮಧ್ಯೆ ಹೇಗೆ ನಾವು ಬಾಳ್ವೆ ಮಾಡೋಣ. ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಶಾರಾವತಿ ಮುಳುಗಡೆ ಆಯ್ತು ನೋಡಣ್ಣ ಅಲ್ಲಿಂದ ರೈತರಿಗೆ ಗೋಡೆ ಗೋಳಣ್ಣ ಸರ್ವೆಯನ್ನು ಇನ್ನು ಇವರು ಮಾಡೇ ಇಲ್ಲಣ್ಣ, ಇಂಗ್ಲಿಷ್ ಕಾಲ ನಕ್ಷೆ ಹಿಡ್ಕೊಂಡು ಬರ್ತಾರ ಕಾಣಣ್ಣ. ಸರ್ವೆ ಇನ್ನು ಇವ್ರು ಇದು ಮಾಡೇ ಇಲ್ಲಣ್ಣ ಇಂಗ್ಲಿಷ್ ಕಾಲದಲ್ಲಿ ಲಕ್ಷ ಹಿಡ್ಕೊಂಡು ಬಂದಣ್ಣ ಹೌದು, ಸರ್ವೆಯನ್ನು ಇನ್ನು ಇವರು ಮಾಡೇ ಇಲ್ಲಣ್ಣ, ಇಂಗ್ಲಿಷ್ ಕಾಲ ನಕ್ಷೆ ಹಿಡ್ಕೊಂಡು ಬರ್ತಾರ ಕಾಣಣ್ಣ.